ನಮಸ್ಕಾರ. ನಮ್ಮ ಹೆಸರು ಹಾಲೇಶ್ ಅಂತೇಳಿ ಗ್ರಾಹಕರ ಪರವಾಗಿ ಬಂಗಾರದಿಂದ ಮೋಸ ಹೋದ ಗ್ರಾಹಕರ ಪರವಾಗಿ ಮಾತಾಡ್ತಾ ಇದ್ದೀನಿ. SBI ಬ್ಯಾಂಕಿಂದ ಬಂಗಾರ ಕಳುವಾದಳಿಂದ ಗ್ರಾಹಕರ ಪರವಾಗಿ ಮಾತಾಡ್ತಾ ಇದ್ದೀನಿ. ಪೊಲೀಸ್ನವರು ಬಂಗಾರನ ಕೊಟ್ಟರು ಕ್ಲಿಯರಾಗಿ. ಕಂಪ್ಲೇಂಟ್ ಏನು ಕೊಟ್ಟಿದ್ರು ಅದ್ರ ಪರವಾಗಿ ಬನಶಂಕರಿ ದೇವಸ್ಥಾನದಾಗೆ ಏನು ಆಸ್ಪರ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಅದ್ರ ಪರ ಬಂಗಾರ ಕೊಟ್ಟಿದ್ದಾರೆ. SBI ಮ್ಯಾನೇಜರ್ ಅವರ ಸಿಬ್ಬಂದಿ ವರ್ಗ ಕಲೆಕ್ಟ್ ಮಾಡ್ಕೊಂಡಿದೆ. ಬಂಗಾರ ಕೊಟ್ಟು 1.5 ವರ್ಷ ಆಯಿತು. ಪೊಲೀಸ್ದರಿಂದ ಬಂಗಾರ ಸಿಕ್ಕು 1 ವರ್ಷ 8 ತಿಂಗಳಾಯಿತು. 9ನೇ ತಿಂಗಳು ನಡೀತಾ ಇದೆ. ಇವರು ಬಂಗಾರ ಕೊಡ್ತೀವಿ, ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೇಳ್ಕೊಂತ ಬಂದರು. ಲಾಸ್ಟಿಗೆ ಕೊಡ್ಬೇಕಾರೆ ಏನಾಯಿತು, 6 kg ಬಂಗಾರ ಇಲ್ಲ ಅಂತೇಳಿ SBI ಮ್ಯಾನೇಜರ್ ಸುನಿಲ್ ಕುಮಾರ್ ಯಾದವ್ ಅವರು ನಮಗೆ ಗ್ರಾಹಕರಿಗೆ ಹೇಳ್ಕೊತ ಬಂದರು. ನಾವು ಅವಾಗ ಕೇಳ್ತಾ ಬಂದಿದ್ದು, ಪೊಲೀಸರಿಗೆ ನೀವು ಕಂಪ್ಲೇಂಟ್ ಕೊಟ್ಟಷ್ಟು ಪೊಲೀಸರು ಬಂಗಾರ ಕೊಟ್ಟಿದ್ದಾರೆ ಎಲ್ಲರ ಸಮ್ಮುಖದಾಗೆ, ನೀವು ಇಸ್ಕೊಂಡಿದ್ದೀರಾ. ಈಗ 6 kg ಬಂಗಾರ ಇಲ್ಲ ಅಂತಂದರೆ ಇದು ಯಾವ ಲೆಕ್ಕ? ನೀವು ಯಾರಿಗೆ ಮೋಸ ಮಾಡಬೇಕು ಅಂತ ಕೂತಿದ್ದೀರಾ ಅಂತ ಕೇಳ್ತಾ ಬಂದ್ವಿ. ನಾವು ಎಲ್ಲದೂ ಬರವಣಿಗೆ ಮುಖಾಂತರ ಕೇಳ್ತಾ ಬಂದಿದ್ದೀವಿ. ನಾವು ಲಾಸ್ಟ್ ಟೈಮ್ ಮುಷ್ಕರ ಮಾಡಿದಾಗಲೂ ಅವ್ರು ನಿಮಗೆ ಸಹಕಾರ ಕೊಡ್ತೀವಿ ಅಂತಲೇ ಹೇಳ್ಕೊತ ಬಂದರು. ಬಟ್ ಇಲ್ಲಿ ತನಕ ಯಾವುದೇ ರೀತಿ ನಮಗೆ ಬಂಗಾರ ಕೊಡ್ತೀವಿ ಅಂತೇಳಿ ಅವ್ರು ನಮಗೆ ಕರೆದಿಲ್ಲ. ಇವರು ಯಾವುದೇ ರೀತಿ ನೋಟಿಸ್ ಕೊಟ್ಟು ಗ್ರಾಹಕರಿಗೆ ಬರ್ರಿ ನಿಮ್ಮ ಬಂಗಾರ ತಗೊಳ್ರಿ ಅಂತಲೂ ಹೇಳ್ತಾ ಇಲ್ಲ. ಇವರು ಒಂದು ಲೆಕ್ಕದಲ್ಲಿ ಬ್ಯಾಂಕಿಗೆ ಅನುಕೂಲ ಮಾಡ್ಕೊಳ್ಳೋ ರೀತಿ, ಗ್ರಾಹಕರಿಗೆ ಮೋಸ ಮಾಡೋ ರೀತಿ ಬ್ಯಾಂಕು ಗ್ರಾಹಕರಿಗೆ ಮಲತಾಯಿ ದ್ರೋಹಣೆ ಮಾಡ್ತಾ ಇದೆ. ಇವ್ರಿಗೆ ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣೆ, ಬ್ಯಾಂಕಿಗೆ ಬೆಣ್ಣೆ ಗ್ರಾಹಕರಿಗೆ ಸುಣ್ಣ ಅನ್ನೋ ರೀತಿ ಮಾತಾಡ್ತಾ ಇದೆ. ಅಮಾಯಕ ರೈತರು 6 kg ಬಂಗಾರ ಕಳೆದು ಇವತ್ತಿಗೆ 1 ವರ್ಷ 8 ತಿಂಗಳಾಗ್ತಾ ಬಂತು. ಇವರು ರೈತರ ಪರವಾಗಿ ಯಾವುದೇ ಕಾರಣಕ್ಕೂ ನಿಲ್ತಾ ಇಲ್ಲ. ಸರ್, ತಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ರೈತಾಪಿ ವರ್ಗದ ಏನು ನ್ಯಾಮತಿ ತಾಲೂಕಿನಲ್ಲಿ ಇದ್ದೀರಿ, ಬೇರೆ ಬೇರೆ ತಾಲೂಕಿನಲ್ಲಿ ಈ SBI ಬ್ಯಾಂಕ್ನಲ್ಲಿ ಬಂಗಾರವನ್ನು ಎಷ್ಟು ತೊಡಗಿಸಿದ್ರಿ? ಪೊಲೀಸ್ ಇಲಾಖೆಯವರು ಕಷ್ಟಪಟ್ಟು ತಮಿಳುನಾಡಿನಲ್ಲಿ ಏನು ಕೊಳದಲ್ಲಿ ನೀರು ಬಿದ್ದಂಥ ಜಾಗದಲ್ಲಿ ಹುಡ್ಕೊಂಬರುವಂಥದ್ದು. ಹಿಂದೆ SPI ಅವರು ಇದ್ರು, ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ಮತ್ತು ಪೊಲೀಸ್ ಇಲಾಖೆಯವರ ನೇತೃತ್ವದಲ್ಲಿ ತಮಿಳುನಾಡಿನಲ್ಲಿ ಬಂಗಾರ ಹುಡುಕಿ ಕೊಡುವಂಥದ್ದು ನಿಮ್ಮ ಗ್ರಾಹಕರ ಪರವಾಗಿ ಆ ಪೊಲೀಸ್ ಇಲಾಖೆಯವರು ಕೆಲಸ ಮಾಡುವಂಥದ್ದು ಕೂಡ ಆಯಿತು. ಆದರೆ ತಾವುಗಳು ಎಷ್ಟು ಬಂಗಾರವನ್ನು ಈ ಬ್ಯಾಂಕಿನಲ್ಲಿ ತೊಡಗಿಸಿದ್ರಿ? ಆ ಬ್ಯಾಂಕಿನವರು ಯಾಕೆ ಎಷ್ಟು ಬಂಗಾರವನ್ನು ತಮಗೆ ನೀಡುವಂಥದ್ದು ಆಯಿತು ಅನ್ನೋದು ಸ್ಪಷ್ಟವಾದ ಮಾಹಿತಿಯನ್ನು ತಾವುಗಳು ಕೊಡಬೇಕಾಗುತ್ತೆ ಏನೋ ಅಂತೇಳಿ. ಸರ್, ಖಂಡಿತ ಸ್ಪಷ್ಟವಾಗಿ ಕೊಡ್ತೀವಿ ಸರ್. ಬ್ಯಾಂಕ್ SBI ಮ್ಯಾನೇಜರ್ ಬಂದ್ಬಿಟ್ಟು 17 kg 700 ಗ್ರಾಮ್ ಬಂಗಾರ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಪೊಲೀಸ್ನವರು ದಕ್ಷತೆ ಮೀರಿ ಕಷ್ಟಪಟ್ಟು ಅವ್ರ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಕಷ್ಟಪಟ್ಟು ಬಂಗಾರನ ಈ ಕಂಪ್ಲೇಂಟ್ ಕೊಟ್ಟಷ್ಟು ಗ್ರಾಹಕರಿಗೆ SBI ಮ್ಯಾನೇಜರ್ಗೆ ಹಿಂದಿರುಗಿಸಿದ್ದಾರೆ. 17 kg 300 ಗ್ರಾಮ್ ಬಂಗಾರನ ಪೊಲೀಸ್ನವರು SBI ಬ್ಯಾಂಕಿಗೆ ಹಿಂದಿರುಗಿಸಿದ್ದಾರೆ. ಸರ್, ಹಿಂದಿರುಗಿಸಿದ್ದಾರೆ. ಆದರೆ ನಾವು ಬಂಗಾರ ಹಿಂದಿರುಗಿಸಿದ ಮೇಲೆ ನಮ್ಮ ಬಂಗಾರ ನಮಗೆ ಕೊಡಿ ಅಂತ ಕೇಳಕ್ಕೆ ಹೋದಾಗ ನಿಮ್ಮ ಬಂಗಾರದಲ್ಲಿ 6 kg ಬಂಗಾರ ಇಲ್ಲ, 17 kg ಮೇಲೆ 6 kg ಇಲ್ಲ ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ನಮ್ಮ ಟೋಟಲ್ ಬಂಗಾರ 25 kg ಹೋಗಿರೋ ಪ್ರಕಾರ, ಫಸ್ಟ್ ಪ್ರೆಸ್ ಮೀಟ್ ನ್ಯೂಸಲ್ಲಿ ಬಂದ ಪ್ರಕಾರ 25 kg ಬಂಗಾರ ಹೋಗಿತ್ತು. ಕಂಪ್ಲೇಂಟ್ ಕೊಟ್ಟಿದ್ದು 17 kg 700 ಗ್ರಾಮು. ಹೋಗಿದ್ದ ಬಂಗಾರ 25 kg, ಕಂಪ್ಲೇಂಟ್ ಕೊಟ್ಟದ್ದು 17 kg 700 ಗ್ರಾಮು ಅನ್ನೋ ಲೆಕ್ಕದವಿ ಸ್ಪಷ್ಟವಾಗಿ ಕಣ್ಣಿಗೆ ಕಾಣೋ ರೀತಿ ಕಾಣ್ತಾ ಇದೆ. 6 kg ಬಂಗಾರ SBIನವ್ರು ಇಟ್ಕೊಂಡು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ದಕ್ಷತೆ ಮೀರಿ ಪೊಲೀಸ್ನವರು ಬಂಗಾರ 17 kgಯಲ್ಲಿ 17 kg 300 ಗ್ರಾಮ್ ವಾಪಸ್ ಕೊಟ್ಟಿದ್ದಾರೆ. ಪೊಲೀಸ್ನವರು ತಮಗೆ 17 kg 300 ಗ್ರಾಮ್ ಅನ್ನ ಈ ಬ್ಯಾಂಕಿನವರಿಗೆ ವಹಿಸಿದ್ದಾರೆ. ಹೌದು, ಖಂಡಿತ ವಹಿಸಿ. ಎಕ್ಸ್ಟ್ರಾ ಬಂಗಾರ ಕೊರತೆಯಾಗಿದೆ. ಅದರಲ್ಲೂ ಮೋಸ ಆಗಿದೆ. ಅದು ನೆಕ್ಸ್ಟ್ ಈಗ ನಾವು ಅದನ್ನು ಪೂರ್ತಿ ಹೇಳಲ್ಲ. ಶಾಸಕರು ಮತ್ತು ಮಾಜಿ ಶಾಸಕರ ಮುಂದೆ ಸ್ಪಷ್ಟವಾಗಿ ಆ ಪ್ರಶ್ನೆ ಇಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಮಗೆ ಬಂದ ನಿನ್ನೆಯ ಮಾಹಿತಿ ಪ್ರಕಾರ ಒಂದು ಕ್ವಾಂಟಿಟಿಯಲ್ಲಿ ಕನ್ಫ್ಯೂಷನ್ ಇದೆ, ಅದನ್ನು ಅವ್ರು ಕ್ಲಾರಿಟಿ ಮಾಡಬೇಕು. ಅದು ಒಂದು ನಿನ್ನೆ ಬಂದಿರೋ ಮಾಹಿತಿ ಪ್ರಕಾರ. ನಾವು ಕೂತಿರೋದು ನಮ್ಮ ಬಂಗಾರ ನಮಗೆ ಬೇಕು. ನೀನೀಗ 6 kg ಬಂಗಾರ SBIನವ್ರು ಕದ್ದಿದಾರ, ಅದನ್ನು ಸ್ಪಷ್ಟವಾಗಿ ನಮಗೆ ಕೊಡಬೇಕು ಅಂತ ನಾವು ಕೂತಿದ್ದೀವಿ. 6 kg ಬಂಗಾರ ಇಲ್ಲ, ನಾವು ಕೊಟ್ಟಷ್ಟು ಬಂಗಾರ ಇಸ್ಕೊಳ್ರಿ, ನಾವು ಕೊಟ್ಟಷ್ಟು ಬಂಗಾರ ನೀವು ಇಸ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಕೈಯಿಂದ ಕೊಡ್ತಾ ಇಲ್ಲ, ಅವರು ಕೈಯಿಂದ ಕೊಡ್ತಾ ಇಲ್ಲ. ಅವರು ಅದಕ್ಕೋಸ್ಕರ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಯಾಕೆ ಗೊಂದಲ ಇದೆ ಅಂತಂದ್ರೆ ಏನು ಇಷ್ಟು
ಬಂಗಾರ ಇಡುವಂಥ ಗ್ರಾಹಕರಿದ್ದೀರಿ, ಟೋಟಲ್ ಎಷ್ಟು ಕೆಜಿ ಇಟ್ಟಿದ್ದೀರಿ, ಅದರಲ್ಲಿ ಎಷ್ಟು ಕೊಡುವಂಥದ್ದು ಆಗಿದೆ ಅನ್ನೋದು ಒಂದು ಸ್ಪಷ್ಟತೆ ಬೇಕಾಗುತ್ತೆ ಎಸ್ ಸರ್. ಸಾರ್ವಜನಿಕರಿಗೆ. ಅದ್ರ ಬಗ್ಗೆ ಉತ್ತರ ಕೊಡ್ತೀವಿ ಸರ್ ಖಂಡಿತ 25 kg ಬಂಗಾರ ಹೋಗಿದ್ದು, 17 kg 300 ಗ್ರಾಮ್ ನೆಟ್ವೇಟಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, 17 kg 300 ಗ್ರಾಮ್ ಪೊಲೀಸ್ನವ್ರು ವಾಪಸ್ ಕೊಟ್ಟಿದ್ದಾರೆ. ನಮಗೆ ಫಸ್ಟಿಗೆ ಕಳೆದಾಗ ನ್ಯೂಸ್ ಬಂದಿದ್ದು 25 kg ಬಂಗಾರ ಹೋಗಿದೆ ಅಂತೇಳಿ. 25 kg ಹೋದರೆ 17 kg 700 ಗ್ರಾಮು ಕಂಪ್ಲೇಂಟ್ ಕೊಟ್ಟಿರೋದು, 17 kg 300 ಗ್ರಾಮು ಪೊಲೀಸ್ನವ್ರು ಕೊಟ್ಟಿರೋದು. ಉಳಿದಿರೋ ಬಂಗಾರ ನಾವು ಇಲ್ಲಿ ಬಂಗಾರ ಕೇಳೋಕೆ ಬಂದಾಗ ನಿಮ್ಮ ಬಂಗಾರ 17 kgಯಲ್ಲಿ ಕಡಿಮೆ ಆಗಿದೆಯಾ, 17 kg ಮೇಲ್ಗಡೆ ಕಡಿಮೆ ಆಗಿದೆಯಾ, SBI ಮ್ಯಾನೇಜರು ಸ್ಪಷ್ಟನೆ ಕೊಟ್ಟಿಲ್ಲ. ನಮಗೆ SBI ಮ್ಯಾನೇಜರು ಸ್ಪಷ್ಟನೆ ಕೊಟ್ಟಿಲ್ಲ. ಬಂಗಾರ ಕೇಳೋಕೆ ಬಂದವರಿಗೆ ನಿಮ್ಮ ಬಂಗಾರ ಒಂದಿದೆ, ಇಷ್ಟಿಲ್ಲ, ಇಷ್ಟಿದೆ, ಇಷ್ಟಿಲ್ಲ ಅಂತ ಹೇಳಿ ನಮಗೆ ಯಾಮಾರಿಸ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ. ಗ್ರಾಹಕರಿಗೆ ಬಂಗಾರ ಇವ್ರು ಇಟ್ಕೊಂಡು ಮೋಸ ಮಾಡ್ತಿದ್ದಾರಾ ಅಥವಾ SBI ಹೆಡ್ ಆಫೀಸ್ ಇಟ್ಕೊಂಡು ಮೋಸ ಮಾಡ್ತಿದ್ಯಾ ಗೊತ್ತಿಲ್ಲ. 17 kg 700 ಗ್ರಾಮಲ್ಲಿ ಮೋಸ ಮಾಡ್ತಿದ್ಯಾ, 25 kg ಇವ್ರು ಇಟ್ಕೊಂಡು ಮೋಸ ಮಾಡ್ತಿದ್ದಾರೆ, ಸ್ಪಷ್ಟನೆ ಅವ್ರು ಕೊಡಬೇಕು, ದಾಖಲೆ ಸಮೇತ ಅವ್ರು ಕೊಡಬೇಕು, ದಾಖಲೆ ಪಿನ್ ಟು ಪಿನ್ ಸಮೇತ ಅವ್ರು ಕೊಡಬೇಕು, ಕ್ವಾಂಟಿಟಿ ಸಮೇತ ಅವ್ರ ಲೆಕ್ಕ ಕೊಡಬೇಕು. ಕೊಟ್ಟಿಲ್ಲ. ಹೆಚ್ಚು ಕಡಿಮೆ 509 ಜನ ಬಂಗಾರ ಹೋಗಿರೋದು, 80 ಜನಕ್ಕೆ ಬಂಗಾರ ಕೊಟ್ಟಿದ್ದಾರೆ. ಅದು 80 ಜನಕ್ಕೆ ಸ್ಪಷ್ಟವಾಗಿ ಪೂರ್ತಿ ಕೊಟ್ಟಿಲ್ಲ. ಸ್ಲಿಪ್ ಲೆಕ್ಕಾಚಾರದಲ್ಲಿ ಬಂಗಾರ ಕೊಟ್ಟು ಕ್ವಾಂಟಿಟಿ ಲೆಕ್ಕಾಚಾರದಲ್ಲಿ ಹೇಳ್ತಿದ್ದಾರೆ, ಪೂರ್ತಿ ಬಂಗಾರ ಯಾರಿಗೂ ಕೊಟ್ಟಿಲ್ಲ. ನಾವು ಹೆಚ್ಚು ಕಡಿಮೆ ಅಂದಾಜು 250 ಜನ ಇದ್ದೀವಿ. ಸ್ಲಿಪ್ಪು ಲೆಕ್ಕಾಚಾರ ತಗೊಂತೀನಿ ಅಂದರೆ 400 ಸ್ಲಿಪ್ ಇದೆ. ಅವರು 400 ಸ್ಲಿಪ್ಪಿಗೂ ಮೋಸ ಮಾಡ್ತಿದ್ದಾರೆ. ಅಲ್ಲಿಗೆ 250 ಜನಕ್ಕೆ ಮೋಸ ಮಾಡ್ತಿದ್ದಾರೆ. ಬಂಗಾರ ಕೊಡದೆ ಅವ್ರು ನಮಗೆ ಸ್ಪಷ್ಟನೆ ಇಲ್ಲ. ಡಿಸೆಂಬರ್ 31 ಕೊಡ್ತೀವಿ ಅಂತೇಳಿ ನಮಗೆ ನೋಟಿಸ್ ಕೊಟ್ಟಿದ್ರು. ಇಲ್ಲಿ ನೋಟಿಸ್ ಹಚ್ಚಿದ್ರು, ಶಾಸಕರ ಮುಖಾಂತರ ಹೇಳಿದ್ರು, SP ಮುಖಾಂತರ ಹೇಳಿದ್ರು, DC ಮುಖಾಂತರ ಅವರು ಸಹ ನೋಟಿಸ್ ಹಚ್ಚಿದ್ರು. ಇವತ್ತಿಗೂ ನಮಗೆ ಬಂಗಾರ ಕೊಡ್ತೀನಿ ಅಂತೇಳಿ ಅವರು ಕರೆದಿಲ್ಲ. ನಾವು ಪ್ರತಿ ಸರಿ ಸ್ಟ್ರೈಕ್ ಮಾಡಿದ್ರೆ ನಮಗೆ ಉತ್ತರ ಕೊಟ್ಟಿಲ್ಲ. ಈ ತಾಲೂಕಿನ ಶಾಸಕ DG ಶಾಂತನಗೌಡರವರು ಮೊನ್ನೆ ಕಾಮಗಾರಿ ಉದ್ಘಾಟನೆ ಬರುವಂತದ್ದು ಆಯ್ತು. ಎಸ್ ಸರ್. ಅವೆಲ್ಲ ಲೈಬ್ರರಿಗಳಲ್ಲಿ ಮಾನ್ಯ SP ಅವರು ಬಂದಿದ್ರು, ಈ ಬ್ಯಾಂಕ್ನವರ ಕರೆಸಿ ಮತ್ತು ಇನ್ಸ್ಪೆಕ್ಟರ್ ರವಿಕುಮಾರ್ ಅವರಿಗೆ ತಿಳಿಸಿ ಕರೆಸುವಂಥದ್ದಾಯ್ತು. ಅಲ್ಲಿ ಒಂದು ಶಾಸಕರು SP ಅವರಿಗೆ ಒಂದು ಸೂಚನೆ ಕೊಡಿಸುವಂಥದ್ದು ಎಲ್ಲೇ ಒಂದು ಕಡೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸರ್. ಖಂಡಿತವಾಗೂ SP ಅವರಿಗೆ ಸೂಚನೆ ಕೊಟ್ಟರು. ಈ SBI ಬ್ಯಾಂಕ್ ಮ್ಯಾನೇಜರು ಶಾಸಕರು ಅವಳಿ ತಾಲೂಕಿನ ಶಾಸಕರು ಒಂದು ಮಾತು ಅವ್ರಿಗೆ ಹೇಳಿದರು, ಏನೇ ತೊಂದರೆ ಇದ್ದರೂ ನಾಳೆ ನೀವು ಬಗೆಹರಿಸಬೇಕು. SP ಅವರು DC ಮುಖಾಂತರ SP ಮತ್ತು DC ಸಮ್ಮುಖದಲ್ಲಿ ಬಗೆಹರಿಬೇಕು. ಅವಳಿ ತಾಲೂಕಿನ ಶಾಸಕರು ಒಂದು ಮಾತು ಹೇಳಿದರು, ನಿಮ್ಮದು ಎಲ್ಲ ಗ್ರಾಹಕರಿಗೂ ರೈತರಿಗೂ ಅನ್ಯಾಯ ಆಗೋಗಿಲ್ಲ. ಕಳೆದ ಬಂಗಾರ ಅವ್ರು ಏನು ಇಟ್ಟಿದ್ರು, ಬಂಗಾರ ಎಷ್ಟು ಬಂಗಾರ ಇಟ್ಟಿದ್ರು ಅಷ್ಟು ಬಂಗಾರನೂ ಹಿಂದಿರುಗಿಸ್ಬೇಕು ಅಂತೇಳಿ SBI ಮ್ಯಾನೇಜರ್ ಅವರಿಗೆ ಖಡಕ್ಕಾಗಿ ಉತ್ತರ ಹೇಳಿದರು. ಅಷ್ಟದು ಬಂಗಾರ ಸ್ಪಷ್ಟವಾಗಿ ಕೊಡಬೇಕು SBI ಮತ್ತು DC ಸಮ್ಮುಖದಲ್ಲಿ. SP ಬಡ್ಡಿ ಇಲ್ದಂಗೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಂಗೆ 1 ವರ್ಷ 8 ತಿಂಗಳಾದರೂ ನೀವು ಬಂಗಾರ ಕೊಟ್ಟಿಲ್ಲ ಅಂತೇಳಿ ಖಡಕ್ಕಾಗಿ ಗ್ರಾಹಕರ ಪರವಾಗಿ ಮಾತಾಡಿದರು. ಇವರು ಘನತೆ ಎತ್ತ ಹಾಲಿ ಶಾಸಕರಿಗೂ ಬೆಲೆ ಕೊಡ್ದಂಗೆ, ಅವರಿಗೂ ಬೆಲೆ ಕೊಡ್ದಂಗೆ ಇವತ್ತು ಅವರಿಗೂ ಕಪ್ಪು ಚುಕ್ಕಿ ತರೋ ರೀತಿ SBI ಮಾಡ್ತಾ ಇದೆ. ಅವರಿಗೂ ಬೆಲೆ ಕೊಡ್ದಂಗೆ ಬಂಗಾರ ಕೊಡಿ ಅಂತ ಅವ್ರು ಹೇಳಿದ್ರು, ಬಂಗಾರ ಕೊಡ್ತಾ ಇಲ್ಲ. ನಮ್ಮೆದುರಿಗೆ ಶಾಸಕರಿಗೆ ಫೋನ್ ನಾವು ಕೊಟ್ಟಾಗ ಬಂಗಾರ ಕೊಡ್ತಾ ಇದ್ದೀವಿ ಅಂತೇಳಿ ಅವರಿಗೂ ಸಹ SBI ಬ್ಯಾಂಕ್ ಮ್ಯಾನೇಜರ್ ಆದ ಸುನಿಲ್ ಕುಮಾರ್ ಯಾದವ್ ಅವರು ಹೇಳಿದರು, ಇಲ್ಲಿ ನಾವು ಸ್ಪಾಟಲ್ಲಿದ್ದಾಗ ನಮಗೆ ಬಂಗಾರ ಕೊಡ್ತಾ ಇದ್ದಿಲ್ಲ. ಅವರಿಗೆ ಸುಳ್ಳು ಮಾಹಿತಿ ಕೊಟ್ಟರು ಇವರು SBI ಮ್ಯಾನೇಜರ್ ಅವರು. ಈಗ ಅವರು ಸಹ ಬರ್ತಿದ್ದಾರೆ, ಶಾಸಕರು ಕೂಡ ಬರ್ತಿದ್ದಾರೆ, ಮಾಜಿ ಹಾಲಿ ಶಾಸಕರು ಇಬ್ಬರು ಕೂಡ ಬರ್ತಿದ್ದಾರೆ. ಮೊನ್ನೆ ನಾವು ಸೋಮವಾರ ದಿವಸ ಬೀಗ ಹಾಕಿ ಕೂತಾಗ ಫಸ್ಟ್ ಡೇ ಕೂತಿದ್ವಿ. ಎರಡನೇ ದಿವಸ ಹಾಲಿ ಶಾಸಕರು ಬಂದರು, ಮಾಜಿ ಶಾಸಕರು ಬಂದರು. ಅವ್ರಿಗೊಂದು ಮಾತು ಬೆಲೆ ಕೊಟ್ಟು ನಾವು ಮಂಗಳವಾರ ಈ ಥರ ಸ್ಟ್ರೈಕ್ ಮಾಡ್ತೀವಿ, ನೀವು ಮಾಡಿರಿ, ನಾವು ಬರ್ತೀವಿ, ನಿಮಗೆ ಬಂಗಾರ ಕ್ಲಿಯರ್ ಆಗೋ ತನಕ ಬಂಗಾರ ಕೊಡಬೇಕು. ನಿಮ್ಮ ದುಡ್ಡು ಗಿಡ್ಡು ನಿಮ್ಮ ವ್ಯಾಲ್ಯೂಬಲ್ಗೆ ನಾವು ಬದ್ಧರಿಲ್ಲ, ಬಂಗಾರ ಕೊಡಿ ಅಂತೇಳಿ ಇವರಿಗೆ ಖಡಕ್ಕಾದ ಉತ್ತರ ಕೊಟ್ಟರು. SP ಸಾಹೇಬ್ರಿಗೂ ಇನ್ಫಾರ್ಮ್ ಮಾಡಿದ್ರು, ನಾವು ಈ ಥರ ಬರ್ತಾಯಿದ್ದೀವಿ. DC ಸಾಹೇಬರು ಇನ್ಫಾರ್ಮ್ ಮಾಡಿದ್ರು, ಹಾಲಿ ಮಾಜಿ ಎಲ್ಲರೂ ಇದ್ಬಿಟ್ಟು ನಾವು ಬಂಗಾರ ಗ್ರಾಹಕರಿಗೆ ಕೊಡಲೇಬೇಕು ಅಂಥೇಳಿ ಖಡಕ್ಕಾದ ಮಾತನ್ನು SBI ಮ್ಯಾನೇಜರ್ ಶಾಖೆಗೆ ಹೇಳಿ ಹೋಗಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಇವತ್ತು ಕೂತಿದ್ದೀವಿ, ನಮಗೆ ನಮ್ಮ ಬಂಗಾರ ಬೇಕು. ಸರ್ ನಮಸ್ಕಾರ. ನಾವು 9.5 kg ನಮ್ಮ ಬಂಗಾರ ಹೋಗಿದೆ, 9.5 ತೊಲ. ಆಮೇಲೆ ಮತ್ತು 3.5 ತೊಲ 2 ಅಕೌಂಟ್ನಲ್ಲಿ ಇಟ್ಟಿದ್ದೀವಿ.
ನಮ್ಮ ಬಂಗಾರ ಕೊಡಂತ ಕೇಳ್ತೀವಿ. ಇಂದು ನಾಳೆ ಬನಶಂಕರಿ ದೇವಸ್ಥಾನದಾಗ ಹೇಳಿದ್ರು. SP ಮೇಡಮ್ ಅವರು, ರೇವಿಸ್ ಅವರು ಎಲ್ಲರೂ ಬಂದು ಹೇಳಿದರು. ಶಾಂತನಗೌಡರು ಬಂದಿದ್ರು, ಎಲ್ಲರೂ ಬಂದರು. ಡಿಸೆಂಬರ್ ಒಳಗೆ ಬಂಗಾರ ಕೊಡಂತ ಕೇಳಿದರು, ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅಂತ. ಇವತ್ತಿಗೂ ಬಂಗಾರ ಡಿಸೆಂಬರ್ ಮುಗಿದು ಮತ್ತೆ ಡಿಸೆಂಬರ್ ಬರೋ ಹೊತ್ತು ಬಂದಿದೆ. ಬಂಗಾರ ಸಿಕ್ಕರು ಬಂಗಾರ ಕೊಡಲ್ಲ. ಕೇಳಕ್ಕೆ ಬಂದಕ್ಕೆ ಇವತ್ತು ನಾಳೆ ಇಬ್ಬರು ಯಾರೇ ಬಂದರೆ ನಮಗೆ ರೆಸ್ಪಾನ್ಸಿ ಮಾಡಲ್ಲ. ಕಿವಿಯ ಫೋನ್ ಹಿಡ್ಕೊಂಡು ಹಲೋ ನೀನು ಯಾರು ನಾನು ಯಾರು ನನಗೆ ಗೊತ್ತಿಲ್ಲ, ನಮಗೆ ಆದೇಶ ಬರ್ಬೇಕು ಮೇಲಿಂದ ಅಂತ ಬರೀ ಅಂತೆ ಕಂತೆ ಹೇಳಿ ಇಲ್ಲಿವರೆಗೆ ತಳ್ಳಿ ಸರ್. ಇದು 10 ಸರಿ ನಾವು ಹೋರಾಟ ಮಾಡ್ತಾರೆ. ಇದು ಉಗ್ರವಾದ ಹೋರಾಟನ ಇದು ಲಾಸ್ಟ್ ಫೈನಲ್ ಮಾಡ್ಕೊಂಡಿದ್ದೀವಿ ನಾವು. 10 ಸರಿ ಹೋರಾಟ ಮಾಡಿದ್ವಿ. ಆಮೇಲೆ ನಾವು ವಿಷ ಕೊಡ್ತೀನಿ ಸಾಯಿ, ನಾನೇನು ಮಾಡಲಿ ತಂದು ಕೊಡಲ್ಲ ಅಂತ ಕೇಳಿದ್ರು ಮ್ಯಾನೇಜರ್. ಇದು ಸರಿನಾ? ವಿಷ ಕೊಡು ಸಾಯಿ ನನಗೆ ಹೇಳಿದ್ದು, ವಿಷ ಕೊಡು ತಂದು ಇಲ್ಲೇ ಸಾಯಿ ಅಂತ ಹೇಳಿದರು. ನಮ್ಮ ಮಿಸ್ಸಸ್ಸು ಅವ್ರು, ನಮ್ಮ ಸುಜಾತ ಅಂತ ಮಿಸ್ಸಸ್ಸು ಅವ್ರು ಕೇಳಿದ್ಕೆ ಆ ಮಾತು ಅನ್ಬೇಕು, ಗಂಡ ಐತಿ ಇಬ್ಬರು ಇಲ್ಲೇ ಸಾಯಿರ್ಬೇಕಾರೆ ಅಂದರು. ಆಮೇಲೆ ಬೆಡ್ರೂಮ್ ಕೊಡ್ತಾನೆ, ಹಂಗೆ ಮನೆ ಕೇಳ್ರಿ ಅಂತ ಹೇಳ್ತಾನೆ ಇವನು. ಒಬ್ಬ ಮ್ಯಾನೇಜರ್ ಇವನು ರೈತರಿಗೆ ಸಹಕಾರ ಕೊಡ್ತಾನ. ನಾವು ರೈತರು ಬಂಗಾರ ಇಟ್ಟರೆ ಈ ವ್ಯವಹಾರ ನಡೀತೈತಿ. ನಾವು ಬಂಗಾರ ಇಲ್ಲದ್ರೆ ವ್ಯವಹಾರ ಮಾಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ನಡೀತೈತಾ? ವ್ಯವಹಾರ ಮಾಡಿತೈತಾ? ನೋಡ್ರಿ ಎಷ್ಟು ಹೊಲಸು ಮಾತಾಡ್ತಾನೆ ಈ ಮ್ಯಾನೇಜರು. ಒಂದು ಕಡೆ ದೇಶದಲ್ಲಿ ರಕ್ಷಣಾ ಇಲಾಖೆಯವರು ಅಥವಾ ಪೊಲೀಸ್ ಇಲಾಖೆಯವರು ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು 3-4 ತಿಂಗಳಲ್ಲಿ ಅವ್ರು ಇಲ್ಲಿ ಕುಟುಂಬನ ಬಿಟ್ಟು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ನಿಮಗೆ ಬಂಗಾರವನ್ನ ಹಿಡಿದುಕೊಡುವಂತ ಹೌದು ರಕ್ಷಣಾ ಇಲಾಖೆಯವರು ಮಾಡಿದ್ದಾರೆ. ತುಂಬಾ ಹೆಮ್ಮೆ ಪಡ್ತೀನಿ ನಾನು ಅವ್ರಿಗೆ. ಹೇಳಿದ್ರು ಇಲ್ಲ ಗೊತ್ತಿಲ್ಲ ಈ ಬ್ಯಾಂಕ್ನವರು. ಆದ್ರೆ ಆ ಹುಡುಕಿ ಕೊಟ್ಟಂತ ಬಂಗಾರವನ್ನ ಸುರಕ್ಷಿತವಾಗಿ ಪೊಲೀಸ್ ಇಲಾಖೆಯವರು ಬ್ಯಾಂಕ್ನಾಗ ಕೊಟ್ರೆ ಇವ್ರಿಗೆ ಕೊಡಕ್ಕೇನು ಅಂತ ನಾ ಕೇಳ್ತಾರೆ ಅದೇ ಸರ್. ಈಗ 1.5 ವರ್ಷ ಸರ್ ಬಂಗಾರ ಸಿಕ್ಕಿ ಇನ್ನೂ ಕೊಡ್ತಿಲ್ಲ ಅಂದರೆ ಏನು ಇವರೇ ಕತ್ತಿದ್ದಾರೆ ಬಂಗಾರನ, ಬೇರೆ ಯಾರು ಕತ್ತಿಲ್ಲ, ಇವರೇ ತಿಂದಿರ್ಬೋದು ಅಂತ ನನ್ನ ಹೇಳ್ತಾರೆ ಸರ್. ನಮ್ಮ ಗ್ರಾಹಕರು ಒಟ್ಟಿಲ್ಲ ಮೇಲೆ ನಾ ಹೇಳ್ತಿದ್ದಾನೆ. ಆ ಶಾಶ್ವತ ಆಗಿದ್ರೆ ಪ್ರಮಾಣ ಮಾಡಿ ಇಲ್ಲಿ ಬಂದು ಹೇಳೋರು ಸತ್ತ ಇದ್ರು ಮ್ಯಾನೇಜರ್, ನಾವು ಒಪ್ಪಿಗೆಂತೀವಿ. ಈಗ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಪುನಃ ಏನು ದೂರ ಕೊಡುವಂತ ಕೊಟ್ಟಿದ್ದೇವೆ ಸರ್. ಅವರು ಕೊಡಿ ಅಂತ ಹೇಳಿದ್ದಾರೆ. 2 ಸರಿ ಮೀಟಿಂಗ್ ಮಾಡಿದ್ರೆ, ರೇವಿ ಸರ್ ಮಾಡಿದ್ದಾರೆ. ಮತ್ತು ಇವ್ರು ನಮ್ಮ ರುದ್ರಗೌಡರು ಸಹ, ಸಿದ್ದನಗೌಡರು ಸಹ ಕೊಡ್ರಿ ಅವ್ರು ಬಂಗಾರ ಯಾಕೆ ಕೊಡಲ್ಲ ಅಂತ ಹೇಳಿದರೆ, ನಮಗೆ ಬಂಗಾರ ಕೊಡಬೇಕಷ್ಟೇ ಸರ್. ನಾವು ಎಷ್ಟು ಬಂಗಾರ ಕೊಡೋದು, 1 ಗ್ರಾಮು ಸಹ ಹೆಚ್ಚಿಗೆ ಕೊಡೋದು ಬೇಡ, 1 ಮಿಲಿಯಮ್ ಹೆಚ್ಚು ಕೊಡಬೇಡ. ನಮ್ಮ ಬಂಗಾರ ಎಷ್ಟಿದೆ ಅಷ್ಟು ಬಂಗಾರ ಕೊಡಬೇಕು. ಅದೇ ನಾವು ಇವತ್ತು ಉಗ್ರವಾದ ಹೋರಾಟ. ನಾ ಬೇರೆ ಏನೂ ಕೇಳಿಲ್ಲ. ಅವ್ನು ಹೆಂಗೆ ಅಂತ ಇವತ್ತು ತಂದ್ಕೊಳ್ಳಿ, ನಾ ಕುಡಿತೇವೆ ವಿಷಯನ, ಅವ್ನು ಸಾಕಲಿ, ಅವನೇ ಹೊಣೆ ಇದಕ್ಕೆ. ನಾವು ಎಲ್ಲರೇ ಸತ್ರ ಇಷ್ಟು ಜನ ಅವನೇ ಹೊಣೆ, ನೇರ ಹೊಣೆ ಮ್ಯಾನೇಜರು. ಇದು ಖಂಡಿತ ಹೇಳ್ತೇನೆ ನೋಡಿ ಸರ್. ನಾನು ಈಗಲೇ ಬೇಕಾರೆ ಕೊಟ್ರೆ ಅವನು, ನಾವು ಅದನ್ನು ಕೇಳಲ್ಲ. ಇವತ್ತು ಬರಗಾಲ ಬಿದ್ದು ಸಾಯ್ತಾ ಇದ್ದಾರೆ ರೈತರು. ಉಣ್ಣಕ್ಕೆ ಅನ್ನ ಇಲ್ಲ, ಉಣ್ಣಕ್ಕೆ ಜೋಳ ಇಲ್ಲ. ಎಷ್ಟು ರೈತರ ಕಷ್ಟ ಅನ್ನೋದು ಗೊತ್ತಿದೆ ಅವರಿಗೆ. ಸಾವಿರಾರು ಕೋಟಿ ಇನ್ಕಮ್ ಆಯ್ತಿದೆ, ಯಾಕೆ ಕೊಡೋಗಿಲ್ಲ ರೈತರು ಬಂಗಾರ? ಇವರು ಸಾವಿರಾರು ಕೋಟಿ SBI ಬ್ಯಾಂಕಿಂದ ಲಾಭಾಂಶ ಇದೆ, ರೈತರಿಗೆ ಯಾಕೆ ಕೊಡಬಾರ್ದು? ನಮ್ಮ ಬಂಗಾರ ನಾವು ಕೇಳ್ತೇವೆ ಅಷ್ಟೇ. ಏನು ಅವ್ರು ಜಾಸ್ತಿ ಕೊಡೋದು ಬೇಡ, ನನಗೆ 1 ಮಿಲಿಯನ್ ಜಾಸ್ತಿ ಕೊಡೋದು ಬೇಡ ಸರ್. ಅವರು ಸಾಲ ಕೊಟ್ಟದನ್ನ ಮರುಪಾವತಿ ಮಾಡದೇ ಇದ್ರೆ ನಿಮಗೆಲ್ಲ ಜಪ್ತಿ ಮಾಡ್ತಾರೆ. ಹೌದು ಸರ್, ಮನೆ ಬಾಗ್ಲೆ ಬಂದು ಜಪ್ತಿ ಮಾಡ್ತಿದ್ರು ಸರ್. ಜಪ್ತಿ ಮಾಡ್ಬೇಕು, RBI ಮಾಡ್ಬೇಕು. ಹೌದು, RBI ಮಾಡ್ಬೇಕು ಸರ್. ಸರ್ ಏನು ಹೇಳಿದ್ರು ಬ್ಯಾಂಕ್ ಮ್ಯಾನೇಜರು? ಏನಿಲ್ಲ ಸರ್, ನಮ್ಮದು ಬಂಗಾರ ಈ ಥರ ಕಳೆದಿದೆ, ಏನು ಮಾಡಬೇಕು ಅಂತ ಹೇಳಿ ಕೇಳೋಕ್ಕೆ ಹೋದಾಗ ಒಳಗಡೆ ಅವ್ರು ಅವಾಚ್ಯ ಶಬ್ದ ಬಳಸಿದ್ದು ನಿಜ ಸರ್. ಏನು ಬಳಸಿದ್ರು ಅವರು? ಸ್ವಲ್ಪ 2-3 ಪದಗಳನ್ನು ಅವರು ಮಹಿಳೆ ಅವ್ರು ಏನಿಲ್ಲ ಸರ್. ಒಳಗಡೆ ಹೋದಾಗ ಈ ಥರ ಕೇಳಿದ್ದಕ್ಕೆ ಅವರು ಹಾಸ್ಕೊಂಡು ಮಲ್ಕೊಳ್ಳಿ ಪರವಾಗಿಲ್ಲ ಅಂತಲೂ ಮಾತಾಡಿದ್ರು ಸರ್. ಹಾಸ್ಕೊಂಡು ಮಕ್ಕಳ್ರಿ ಅಂತ ಸರ್ ಬೇಜವಾಬ್ದಾರಿತನದಿಂದ ತೋರಿಸಿ ಮಾತಾಡಿದ್ರು ಸರ್ ಅವರು. ಮತ್ತೆ ಬೇರೆ ವಿಷಯ ಏನು ಮಾಡಿದ್ರು? ಬೇರೆ ವಿಷಯ ಬೇರೆಯವ್ರಿಗೂ ಕೆಲವೊಂದು ಭಾಳ ಬಳಸಿದ್ದಾರೆ. ವಿಷ ಕುಡ್ ಸಾಯಿರಿ ಅನ್ನೋದು ಸ್ವಲ್ಪ ಲೇಸಿಯಾಗಿ ಮಾತಾಡಿದ್ದಾರೆ ಸರ್ ಅವರು. ಏನೋ ಒಂದು ಮರ್ಯಾದೆ ಇಲ್ಲ, ಏನೇ ಒಂದು ಬೇಜವಾಬ್ದಾರಿತನ ಎದ್ದು ಕಾಣಿಸ್ತು ಸರ್ ಅವತ್ತು. ಮರ್ಯಾದೆ ಅನ್ನೋದು ಏನೂ ಇಲ್ಲ ಸರ್ ಅವರಿಗೆ. ಹೇಳಿದ್ದಾರೆ ಅಂತ ಎಲ್ಲ ಮಹಿಳೆಯರು ನಾವು ಸೋಮವಾರ ದಿವಸ ಬಂದಾಗ ಅವರು ಭಾಳ ಸ್ಪಂದಿಸ್ಲಿಲ್ಲ. ನಾವು ಬಂಗಾರ ಕೊಡ್ರಿ, ತಿಂಗಳ ದಿನ ಓಡಾಡ್ತಾನೆ ಇದ್ದೀವಿ ನಾವು ಇಲ್ಲರೇ, ಯಾಕೆ ಹಿಂಗೆ ಕೊಡಲ್ಲ ಏನು ಅಂತ ಹೇಳೋದಕ್ಕೆ. ಆಮೇಲೆ ಮನೆಗೆ ಕಳಿಸಿದ ಮೇಲೆ ಮನೆಗೆ ಕಳಿಸಿದ್ರು. ಫೋನ್ ನಂಬರ್ ತಗೊಂಡ್ರು, ಫೋನ್ ಮಾಡಿದರು. ಮೊನ್ನೆ ಕೊಟ್ಟಿದ್ದಾರೆ, ಮನೆ ಬಂದು ಎಲ್ಲ ಏನು ಮಾಡಿ ಬಂಗಾರ ಕೊಟ್ಟಿದ್ದಾರೆ. 9 ತಿಂಗಳಿಗೆ 9,000 ರೂಪಾಯಿ ಬಡ್ಡಿ ತಗೊಂಡಿದ್ದಾರೆ. ಅದೇನು ಬಡ್ಡಿ ಮತ್ತೇನು ಕಡಿಮೆ ಮಾಡ್ತೀರೋ ಇಲ್ಲ ಅಂತಲೂ ಕೇಳಿದ್ದೀವಿ. ಅದು ಮುಂದಿಂದ ಹೇಳ್ತೀವಮ್ಮ ಈಗಿನ ಮಾಡಿರಿ ಅಂದರು. ಮತ್ತು ನಾವು ಬೀಗ ಹಾಕ್ತೀವಿ ರೀ, ಸ್ಟ್ರೈಕ್ ಮಾಡ್ತೀವಿ ಅನ್ನೋದಕ್ಕೆ ಡನ್ ಅಂದರು ಅವರು. ಬೀಗ ಹಾಕ್ರಿ ಅಂದರೆ ಡನ್ ಅಂದರು. ಅಷ್ಟು ಒಳಗೆ ಕೂತಿದ್ದೀವಿ ನಾವು. ಶುಗರ್ ಪೇಷಂಟು 3 ಗಂಟೆ 4 ಗಂಟೆವರೆಗೂ ಕೂತಿದ್ದೀವಿ. ಅವ್ರು ಒಳಗಡೆನೇ ಇದ್ದಾರೆ. ಅವ್ರು ಹೊರಗೆ ಮೇಡಮರ್ನ ಬಿಡ್ರಿ ಅನ್ನೋದಕ್ಕೆ ಮೇಡಮರ್ನ ಬಿಡಲ್ಲ ಅನ್ನೋದಕ್ಕೆ ಬಂದರೆ ಸಿಟ್ಟಿಗೆ ಬೀಗ ಹಾಕ್ಕೊಂಡೋಗಿ ಒಳಗಡೆ ಕೂತ್ಕೊಂಡ್ರು.
ಮೇಡಮರ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ ನಾವು ಅನ್ನೋದಕ್ಕೇ ಇದು ಮಾಡಿದರು. ಒಟ್ಟು ನಾನಾರ್ತೀರಿ ಹೆಣ್ಮಕ್ಳಿಗೆ ಬಂದರಿಗೆ ಮಾತಾಡಿದ್ದಾರೆ ಅವರು. ಅದೇ ಹಾಸಿಗೆ ಮಕ್ಕಳ್ರಿ ಡನ್ನು, ಬೀಗ ಹಾಕ್ತೀವಿ ಅಂದರೆ ಡನ್ನು, ಇವತ್ತು ಕೊಡಲ್ಲ ನಾಳೆ ಕೊಡ್ತೀವಿ, ಟೈಮ್ ಐತಿ ಅದಕ್ಕೂ ಡನ್ನು, ಡನ್ನು ಡನ್ನು ಡನ್ನು, ಏನೇ ಕೇಳಿದ್ರು ಏನೇ ಹೇಳಿದರು ಇಲ್ಲ ಹೀಗೆ ಕತ್ತಲ್ಲಾಡ್ತಾನೆ ಇದ್ದಾರೆ. ಆಮೇಲೆ ಯಾಕೆ ತಮಾಷೆ ಮಾಡ್ತಿದ್ದೀರಾ, ಮೂಕ್ರ ನೀವು, ಬಾಯಿಲ್ವ ನಿಮಗೆ, ಯಾಕೆ ಹಿಂಗೆ ತಂಡಲ್ಲಾಡ್ತೀರಾ ಅಂತ ನಾನು ಡೈರೆಕ್ಟಾಗಿ ಕೇಳಿದೆ ಅವರಿಗೆ. ಮೊನ್ನೆ ಬಂದು ನನ್ನ ಮಗ ನನ್ನ ಜೋರು ಮಾಡೋದಕ್ಕೆ ಮೊನ್ನೆ ಬಂದು ಕೊಟ್ಟಿದ್ದಾರೆ. 4 ತೊಲ ಬಂಗಾರ ನಮ್ಮ ಸರ ಇಟ್ಟಿದ್ರು, ನಮ್ಮ ಒಬ್ರಿಗೆ ಕೊಟ್ಟಿದ್ದಾರೆ. ಕೆಲವ್ರಿಗೆ ಬಂದರೆ ಟರ್ನ್ ಓವರಿ ಮಾಡಿದ್ದಾರೆ, ಬಿಡಿಸ್ಕೊಂಡಾರೆ, ತಗೊಂಡಾರೆ, ಹೋಗ್ಯಾರೆ ಅಷ್ಟೇ. ಏನು ಬೇಡ, ನಮ್ಮ ಬಂಗಾರ ಮಾಡಿ ಜಾಸ್ತಿ ಕೊಡಬೇಡ, ನಮ್ಮ ಬಂಗಾರ ವಿಡಿಯೋಸ್ ಇದಾವೆ, ಕೋರ್ಟ್ ಮಹಾಜರ್ ಇದೆ, ಎಷ್ಟು ಯಾವ ಆರ್ನಮೆಂಟ್ ಎಷ್ಟಿದೆ, ಅದು ಆರ್ನಮೆಂಟ್ ಹೆಸರು, ತೂಕ ಎಷ್ಟು, ಆಮೇಲೆ ಆ ಕೋರ್ಟ್ ಹೇಳಿದ ಪ್ರಕಾರ ಸಾವಿರ ಗೊತ್ತದ ಸೀರಿಯಲ್ ನಂಬರ್ ಮಾಡಿದ್ದಾರೆ. ಆ ಸೀರಿಯಲ್ ನಂಬರ್ ವೈಸ್ ಯಾವ ಆರ್ನಮೆಂಟ್ ಎಷ್ಟು ತೂಕದ ಅದನ್ನ ಕ್ರಾಸ್ ವೇಟ್ ಅಂತ ತಗೊಂಡಿದ್ದೀವಿ. ಅದು ನೆಟ್ ವೇಟ್ ಮಾಡಿದ್ರೆ ಇಟ್ ಕಮ್ಸ್ ಟು ಮತ್ತೆ 5 ಪೂರ್ತಿ ಬಂಗಾರ ಕೊಟ್ಟಿಲ್ಲ ಅಂತ ಎಷ್ಟು ಕೊಟ್ಟಿಲ್ಲ ಕೋರ್ಟ್ ಹೇಳಿದ್ದಲ್ಲ. ನೀವ್ ಹೆಂಗ್ ಕೊಟ್ಟರು ಪ್ರೆಸ್ ಮೀಟ್ ಮಾಡಿದಾಗ ನೀವ್ ಹೆಂಗ್ ಒಪ್ಕೊಂಡ್ರಿ? ಅವ್ರಿಗೆ ಹೇಳ್ಬೋದು, ಕೋರ್ಟ್ನಾಗಿದೆ ಅಲ್ಲ, ಗೊತ್ತಿದೆ ಅಲ್ಲ, ನಾವು ಆರ್ನಮೆಂಟ್ ಅಲ್ಲ ಕೋರ್ಟ್ ನೀವು ಅವತ್ತು ಹೇಳ್ಬೋದಾಗಿತ್ತಲ್ಲ ಸರ್, ನೀವು ಪೂರ್ತಿ ಬಂಗಾರ ಇಸ್ಕೊಂಡು ಕೊಟ್ಟಿಲ್ಲ ಅಂತ ನೀವು ಹೇಳ್ಬೋದಾಗಿತ್ತಲ್ಲ. ಈಗ ಅವತ್ತು ಹೇಳ್ಬೋದಾಗಿತ್ತಲ್ಲ, ನಾವು ಅವತ್ತು ಮಾತಾಡ್ಬೋದಾಗಿತ್ತಲ್ಲ ಸರ್. ನಿಮಗೆ ಯಾವುದೋ ದಾಖಲೆ ಕೊಟ್ಟರೆ ಬಂಗಾರ ಕೊಟ್ಟಿಲ್ಲ ಇವರು ಅವತ್ತೇ ಹೇಳ್ಬೋದಾಗಿತ್ತು. ನೀನು ನಾನು ಇಷ್ಟು ಕೊಟ್ಟಿದ್ದೆ ಇಷ್ಟಿಲ್ಲ, ಅವ್ರು ಹೇಳಿದ್ರು ಪ್ರೆಸ್ ಮೀಟ್ ಮಾಡಿದ್ರಪ್ಪ, ಕಂಪ್ಲೇಂಟ್ ಕೊಡು, ನಾವು ಕೊಟ್ಟೆ ಅಷ್ಟು ಬಂಗಾರ ಕೊಟ್ಟಿದ್ದೀನಿ ಅಂತ ಸಾರ್ ಪೇಪರ್ ಮೇಲೆ ಅವತ್ತು ಯೂಸ್ ಮಾಡಿರೋದು ಅವ್ರಿಗೆ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ. ನೀವು ಅವತ್ತು ಇಸ್ಕೊಳಕ್ಕೆ ಹೋಗ್ತೀವಿ, ನೀವು ಅವತ್ತು ಮಾತಾಡ್ರಿ ಅಂತ ನಾವು ಅಂದ್ವಿ, ನೀವು ಯಾರು ಮಾತಾಡಲಿಲ್ಲ, ನಾವು ಸಪ್ರೇಟಾಗಿ ಕರಿತೀವಿ, ಸಪ್ರೇಟಾಗಿ ಮೀಟಿಂಗ್ ಮಾಡ್ತೀವಿ, ಸಪ್ರೇಟಾಗಿ ಕುಂದ್ರಿಸ್ ಮಾತಾಡ್ತೀವಿ ಅಂತ ನೀವು ಅವತ್ತು ಹೇಳ್ಬೋದಾಗಿತ್ತಲ್ಲ. ನೋಡ್ರಪ್ಪ ಅವ್ರು ಕೊಟ್ಟಿರೋದಿಷ್ಟು, ನಾವು ಕೊಟ್ಟಿರೋದಿಷ್ಟು, ಇಷ್ಟೇ ಬಂದಿರೋದು, ಇಷ್ಟಾಗಿ ಇಷ್ಟಿಲ್ಲ ಅಂತ ನೀವು ಹೇಳ್ಬೋದಾಗಿತ್ತಲ್ಲ. ಅವಾಗ ಅವ್ರ ಜೊತೆಗೆ ಮೇಡಮ್ ಅವ್ರು ಇದ್ರಲ್ಲ, ಶಾಸಕರು ಇದ್ರಲ್ಲ, ಅವಾಗ ಹೇಳ್ಬೋದಾಗಿತ್ತಲ್ಲ ನೀವು. ನೀವು ಅವತ್ತು ಅವ್ರು ಸೈಲೆಂಟ್ ಆಗಿ ಸುಮ್ಮನೆ ಇಸ್ಕೊಂಡು ಈಗ ನಾನು ಈಗ ಹೇಳ್ತಾ ಇದೀನಲ್ಲ ಅಂದ್ರೆ ನೀವೇ ಮಾತಾಡಿ. ಪ್ರಾರಂಭದಿಂದ ಕೊನೆಯವರೆಗೆ ಯಾರಾದರೂ ರೆಕಾರ್ಡ್ ಮಾಡಿ ನಾನು ಪ್ರಾರಂಭದಲ್ಲಿ ಏನು ಹೇಳಿದ್ದೀನಿ ಅಂದರೆ, ನಾವು ಕೊಟ್ಟಿದ್ದು 23 ಚಿಲ್ಲರೆಗೆ ನಮಗೆ ಸಿಕ್ಕಿರೋದು 12 ಚಿಲ್ಲರೆ, ಇನ್ನು ಉಳಿದಿದ್ದನ್ನು ನಾವು ಡಿಸ್ಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ನಮ್ಮದು ಪ್ರಾರಂಭದ ಭಾಷೆ ಅಲ್ಲಿ ಕನ್ನಡದಲ್ಲಿನೇ ಹೇಳಿದ್ದೀನಿ. ಒಂದ್ಸರಿ ನೋಡ್ಬೋದು. ಅದು ಮಾತಾಡಿದ ಯಾವಾಗ ಹೇಳ್ತಿರ್ತೀವಿ, ನೀವು ಮಾತಾಡಿದ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಮಾತಾಡಿದ ಯಾವಾಗ ಕೋರ್ಟ್ನಾಗ ಲಾಯರ್ ಬಂದ್ರು, ಇಬ್ಬರು ಲಾಯರ್ ಕರ್ಸಿದ್ರು, ಹೊನ್ನಾಳಿ ಕೋರ್ಟಲ್ಲಿ ನಡೀತಾ ಐತೆ. ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಐತಿದ್ದು ದಾವಣಗೆರೆ ನಾನು ಹೊನ್ನಾಳಿ ತಗೊಂಬನ್ನಿ, ಅವಾಗ ಇವರು ಇಷ್ಟು ಕೊಟ್ಟರು ಅಷ್ಟು ಕೊಟ್ಟರು ಅಂತ ಅವಾಗ ಹೇಳಿದ್ದಲ್ಲ ಸರ್. ಲಾಯರ್ ಇದ್ದಾರೆ ಸರ್ ಪಕ್ಕದಲ್ಲಿ, ಅವಾಗ ಹೇಳಿರ ಸರ್ ಲಾಯರ್ ಇದ್ದಾರೆ ಸರ್. ಬಂಗಾರ ಕೊಡ್ಬೇಕಾದ್ರೆ ಬಂಗಾರ ಕೊಡ್ಬೇಕಾದ್ರೆ ಲಾಯರ್ ಇದ್ದಿಲ್ಲ ಸರ್. ನಿಮ್ಮ ಯಾರು ಬ್ಯಾಂಕ್ನಾಗ ಮಾತಾಡಿದ್ದೀನಿ, ಈ ವಿಚಾರ ಮಾತಾಡಿಲ್ಲ. ಇಲ್ಲ ನಾವು ಇದು ಕೊಡೋಲ್ಲ ಸರ್.